ಡಾಕ್ಟರ್ ಕಾವ್ಯ. ಇದೇ ನಮ್ಮ ಗಂಗಾವತಿ ಸ್ಫೂರ್ತಿ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಮತ್ತು ಎಸ್.ವಿ. ಸವಡಿ ಆಯುರ್ವೇದಿಕ್ ಆಸ್ಪತ್ರೆಯಲ್ಲಿ ನಾನು ಮಕ್ಕಳ ವಿಭಾಗದ ವೈದ್ಯರಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಮಕ್ಕಳು ಅಂತ ಬಂತು ಅಂದರೆ ಮಕ್ಕಳ ಬೆಳವಣಿಗೆಗೆ ಮತ್ತು ಬುದ್ಧಿಶಕ್ತಿಗೆ ನಾವೇನು ಸ್ವರ್ಣಪ್ರಾಶನ ಅಂತ ಏನು ಹೇಳ್ತೀವಿ ಅಥವಾ ಸ್ವರ್ಣ ಬಿಂದು ಅಂತ ಏನು ಹೇಳ್ತೀವಿ ಅದರ ಬಗ್ಗೆ ನಾನು ಸಂಕ್ಷಿಪ್ತ ಮಾಹಿತಿಯನ್ನು ನೀಡಲು ನಿಮ್ಮ ಮುಂದೆ ಬಂದಿದ್ದೇನೆ. ಸ್ವರ್ಣಪ್ರಾಶನ ಅಂತಂದರೆ ಏನು ಅಂತ ತುಂಬ ಜನಕ್ಕೆ ಗೊತ್ತಿಲ್ಲ. ಅದು ಒಳ್ಳೆಯದೋ ಕೆಟ್ಟದ್ದೋ, ಯಾವಾಗಿಂದ ನಾವು ಸ್ವರ್ಣಪ್ರಾಶನ ಹಾಕಬೇಕು ಅಥವಾ ಯಾವ ಏಜಲ್ಲಿ ಹಾಕಬೇಕು, ಆ ಸ್ವರ್ಣಪ್ರಾಶನ ನಾವು ಹೇಗೆ ತಯಾರು ಮಾಡಬೇಕು ಮತ್ತು ಅದರ ಪ್ರಯೋಜನಗಳೇನು, ತುಂಬ ಜನಕ್ಕೆ ಅದರ ಬಗ್ಗೆ ಗೊತ್ತಿಲ್ಲ. ಅದ್ರ ಬಗ್ಗೆ ಇಂದು ನಾನು ಸಂಕ್ಷಿಪ್ತ ಮಾಹಿತಿಯನ್ನು ನೀಡುತ್ತಿದ್ದೇನೆ. ಸ್ವರ್ಣಪ್ರಾಶನ ಅಂತಂದರೆ ಏನು? ಸ್ವರ್ಣ ಮತ್ತು ಪ್ರಾಶನ. ಸ್ವರ್ಣ ಅಂತಂದರೆ ನಾವು ಚಿನ್ನ ಅಂತ ಹೇಳ್ತೀವಿ. ಚಿನ್ನ ಅಂತಂದರೆ ಅದನ್ನು ಶುದ್ಧೀಕರಿಸಿ ಭಸ್ಮ ರೂಪದಲ್ಲಿ ನಾವು ಶುದ್ಧೀಕರಿಸಿ ಅದನ್ನು ನಾವು ಮೆಡಿಸಿನಾಗಿ ಯೂಸ್ ಮಾಡ್ತೀವಿ. ಪ್ರಾಶನ ಅಂತಂದರೆ ಸೇವನೆ ಮಾಡೋದು. ಯಾವ್ದಾದ್ರು ಪದಾರ್ಥ ನಾವು ಹೊಟ್ಟೆಗೆ ತಗೊಳ್ತೀವಿ ಅಥವಾ ಏನು ಸೇವನೆ ಮಾಡ್ತೀವಿ ಅದನ್ನು ನಾವು ಪ್ರಾಶನ ಅಂತ ಹೇಳಿ ಕರಿತೀವಿ. ಸೊ ಇದು ಸ್ವರ್ಣಪ್ರಾಶನ ನಾವು ಮಕ್ಕಳಲ್ಲಿ ಕೊಡುವಂಥದ್ದು. ಸೊ ಅದ್ರದ್ದು ಯಾವ ಥರ ನಾವು ಸ್ವರ್ಣಪ್ರಾಶನ ಪ್ರಿಪೇರ್ ಮಾಡ್ತೀವಿ ಅಂತಂದರೆ, ಈಗ ಕಾಮನ್ನಾಗಿ ಚಿನ್ನ ಮತ್ತು ಇಲ್ಲಿ ನಾವು ತುಪ್ಪ ಮತ್ತು ಜೇನುತುಪ್ಪನ 3 ಪದಾರ್ಥನ ಯೂಸ್ ಮಾಡಿಬಿಟ್ಟು ನಾವು ಸ್ವರ್ಣಪ್ರಾಶನ ಪ್ರಿಪೇರ್ ಮಾಡ್ತೀವಿ. ಅದ್ರ ಜೊತೆಗೇ ನಾವು ಮೇತೆ ದ್ರವ್ಯಸ್ ಅಂತ ಹೇಳ್ತೀವಿ. ಮೇತೆ ದ್ರವ್ಯಸ್ ಅಂತಂದರೆ ಮಕ್ಕಳಿಗೆ ಬುದ್ಧಿಶಕ್ತಿಯನ್ನು ಚುರುಕು ಮಾಡೋಂಥ ಕೆಲವೊಂದು ಗಿಡಮೂಲಿಕೆಗಳನ್ನು ನಾವು ಅದರಲ್ಲಿ ಹಾಕಿಬಿಟ್ಟು ಅದನ್ನು ಕಷಾಯ ಥರ ಪ್ರಿಪೇರ್ ಮಾಡಿ ಅದನ್ನು ನಾವು ಮಕ್ಕಳಲ್ಲಿ ಕೊಡೋದ್ರಿಂದ ಅವ್ರದ್ದು ಇಮ್ಯುನಿಟಿ ಪವರ್ ಏನಂತ ಹೇಳ್ತೀವಿ, ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ. ಇವಾಗ ನೀವು ನೋಡ್ತಿರ್ಬೋದು, ಮಳೆಗಾಲ ಆಗಿರ್ಬೋದು, ಇಲ್ಲ ಯಾವುದೋ ಒಂದು ಕಾಲದಲ್ಲಿ ಮಕ್ಕಳಿಗೆ ಪದೇ ಪದೇ ಶೀತ, ಕೆಮ್ಮು, ಜ್ವರ ಬರೋಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸೊ ಅದನ್ನೆಲ್ಲ ತಡೆಗಟ್ಟಕ್ಕೆ ನಾವು ಏನು ಮಾಡ್ತೀವಿ ಅಂತಂದರೆ, ಚಿಕ್ಕ ವಯಸ್ಸಿನಲ್ಲೇ ಇವಾಗ ಯಾವ ವರ್ಷದಿಂದ ನಾವು ಮಕ್ಕಳಿಗೆ ಸ್ವರ್ಣಪ್ರಾಶನ ಹಾಕ್ಬೋದು ಅಂತಂದರೆ, ಹುಟ್ಟಿದ ಮಗುವಿನಿಂದ ಹಿಡಿದು 16 ವರ್ಷದ ಮಕ್ಕಳವರೆಗೂ ನಾವು ಸ್ವರ್ಣಪ್ರಾಶನ ಯೂಸ್ ಮಾಡ್ಬೋದು. ಯಾಕೆ ಅಂತಂದರೆ ಇಮ್ಯುನಿಟಿ ಕಮ್ಮಿ ಇರೋದ್ರಿಂದ, ರೋಗ ನಿರೋಧಕ ಶಕ್ತಿ ಏನು ಮಕ್ಕಳಲ್ಲಿ ಕಮ್ಮಿ ಇರುತ್ತೆ. ಸೊ ಅದನ್ನು ನಾವು ಹೆಚ್ಚಿಸಬೇಕು ಅಂತ ಹೇಳಿಬಿಟ್ಟು ಸ್ವರ್ಣಪ್ರಾಶನ ಹುಟ್ಟಿದ ಮಕ್ಕಳಿಂದ ಹಿಡಿದು 16 ವರ್ಷದ ಮಕ್ಕಳವರೆಗೂ ನಾವು ಸ್ವರ್ಣಪ್ರಾಶನ ಹಾಕ್ತೀವಿ. ಏಜ್ ಅಂತ ಬಂದಾಗ ನಾವು ಹುಟ್ಟಿದ ಮಗುವಿಂದ ಹಿಡಿದು 16 ವರ್ಷದ ಮಕ್ಕಳವರೆಗೂ ನಾವು ಸ್ವರ್ಣಪ್ರಾಶನ ಹಾಕ್ಬೋದು. ಯಾವ ಟೈಮಲ್ಲಿ ನಾವು ಸ್ವರ್ಣಪ್ರಾಶನ ಹಾಕ್ಬೋದು ಅಂತಂದರೆ, ನಮ್ಮ ಸಂಹಿತೆಯಲ್ಲಿ ಏನು ಹೇಳಿದ್ದಾರೆ ಅಂತಂದರೆ, ಪುಷ್ಯ ನಕ್ಷತ್ರ. ಕಾಮನ್ನಾಗಿ ನಾವು ಪುಷ್ಯ ನಕ್ಷತ್ರದಲ್ಲಿ ಸ್ವರ್ಣಪ್ರಾಶನ ಹಾಕಬೇಕು. ಯಾಕೆ ನಾವು ಪುಷ್ಯ ನಕ್ಷತ್ರನೇ ನಾವು ಹೇಳಿದ್ದಾರೆ ಅಂತಂದರೆ, ಪುಷ್ಯ ಅಂತಂದರೆ ಪೋಷಣೆ. ಸೊ ಪೋಷಣೆ, ಮಕ್ಕಳಲ್ಲಿ ಪೋಷಣೆ ಆಗಬೇಕು, ಮಕ್ಕಳಲ್ಲಿ ಬೆಳವಣಿಗೆ ಆಗಬೇಕು ಅನ್ನೋ ಒಂದು ಕಾರಣದಿಂದ ನಾವು ಪುಷ್ಯ ನಕ್ಷತ್ರದಲ್ಲಿ ನಾವು ಸ್ವರ್ಣಪ್ರಾಶನ ಹಾಕ್ತೀವಿ. ಹಂಗೆ ನೋಡಿಕೊಂಡ್ರೆ ಏನೇನು ಪ್ರಯೋಜನಗಳಿದೆ ಇದರಿಂದ ಅಂತಂದರೆ, ನಮ್ಮ ಸಂಹಿತೆಯಲ್ಲಿ ಹೇಳಿರೋ ಪ್ರಕಾರ ಬಲ ಮೇಧಾಗ್ನಿ ವರ್ಧನಂ ಅಂತ ಹೇಳ್ತಾರೆ. ಇಲ್ಲಿ ನಾವು ಬಲ ಅಂತಂದರೆ ಮಕ್ಕಳಲ್ಲಿ ಏನು ಸ್ಟ್ರೆಂತ್ ಇರುತ್ತಲ್ಲ ಅದ್ರದ್ದು ರೋಗ ನಿರೋಧಕ ಶಕ್ತಿಯನ್ನು ನಾವು ಹೆಚ್ಚು ಮಾಡ್ಬೋದು. ಅಗ್ನಿ ಏನು ಅವ್ರದ್ದು ಡೈಜೆಸ್ಟಿವ್ ಕೆಪಾಸಿಟಿ ಏನಿರುತ್ತೆ ಅವ್ರದ್ದು ಅಗ್ನಿನ ನಾವು ಜಾಸ್ತಿ ಮಾಡ್ಬೋದು. ಈ ಥರ ಕೆಲವೊಂದು ಪ್ರಯೋಜನಗಳನ್ನ ನಮ್ಮ ಸಂಹಿತೆಯಲ್ಲಿ ಹೇಳಿದ್ದಾರೆ. ಇಲ್ಲಿ ಸುತ್ತಮುತ್ತಲಿನ ಗಂಗಾವತಿಯಲ್ಲಿ ಇರ್ತಕ್ಕಂಥ ಜನರು ಇದರ ಸದುಪಯೋಗ ಪಡ್ಕೊಂಡು ತಮ್ಮ ಮಕ್ಕಳಿಗೂ ಸ್ವರ್ಣಬಿಂದು ಪ್ರತಿ ತಿಂಗಳು ಪುಷ್ಯ ನಕ್ಷತ್ರ ದಿನ ಏನು ಬರುತ್ತೆ ಅದನ್ನು ಹಾಕಿಸ್ಕೊಂಡು ನಿಮ್ಮ ಮಕ್ಕಳಿಗೆ ಬೆಳವಣಿಗೆ ಮತ್ತು ಬುದ್ಧಿಶಕ್ತಿಯನ್ನು ಹೆಚ್ಚಿಸುವುದಕ್ಕಾಗಿ ಇದು ನಿಮಗೆ ತುಂಬ ಉಪಯೋಗಕರವಾಗಿದೆ. ಆದ್ದರಿಂದ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರ ದಿನ ಬಂದುಬಿಟ್ಟು ಸ್ಫೂರ್ತಿ ಆಯುರ್ವೇದಿಕ್ ಹಾಸ್ಪಿಟಲಲ್ಲಿ ಮತ್ತು ಡಾಕ್ಟರ್ ಎಸ್.ವಿ. ಸವಡಿ ಆಸ್ಪತ್ರೆಯಲ್ಲಿ ಹಾಕುವುದರಿಂದ ಇದರ ಸದುಪಯೋಗವನ್ನು